ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪ್ರಿಯಾ ನಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಮತ್ತು ಮಂಡಕ್ಕಿ ಹೆಂಗೆ ಮಾಡೋದಂತ ತೋರಿಸ್ತೀವಿ. ಸಣ್ಣಗೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೋಬೇಕು. ಇಲ್ಲೇ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಾಗಿಟ್ಕೊಂಡೈತಿ. 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣಂತ. ಸಾಸಿವೆ ಎಣ್ಣೆ ಒಳಗೆ ಚಟ್ಪಟ್ ಅಂತ ಸಿಡಿ ಹೊತ್ತಿಗೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣಂತ. ಜೀರಿಗೆ ಎಣ್ಣೆ ಒಳಗೆ ಚಟ್ಪಟ್ ಅಂತ ಸಿಡಿಯೋಷ್ಟೊತ್ತಿಗೆ 1 ಗರಿಯಷ್ಟು ಕರಿಬೇವು ಹಾಕ್ಕೊಳ್ಳೋಣಂತ. ಕರಿಬೇವು ಕಲರ್ ಚೇಂಜ್ ಆಗೋಷ್ಟೊತ್ತಿಗೆ ಹೆಚ್ಚಿಟ್ಕೊಂಡಂತ ಈಗ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ್ರಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ್ರೆ ಪಲ್ಯ ಸ್ವಲ್ಪ ಚಲೋ ಆಕೈತ್ರಿ. ಇದು ನಮ್ಮ ಕಡೆ ಮಂಡಕ್ಕಿ ಮತ್ತು ಚುರುಮುರಿ ಅಂತ ಕರೀತಾರ್ರಿ. ಈಗ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ 1 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ್ರಿ. ನೋಡ್ರಿ ಮೀಡಿಯಮ್ ಫ್ಲೇಮ್ ಇಟ್ಟೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲ ಕೈ ಅಳತೆ ಒಳಗೆ ಹಾಕೊಂಡಿನ್ರಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಕೈತಿಲ್ಲ ಆ ರೀತಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕ್ಕೋಬೋದ್ರಿ. ಈಗ ಚಂದಾಗ ಮತ್ತೊಮ್ಮೆ ಮಿಕ್ಸ್ ಮಾಡೋಣ್ರಿ. ನೋಡ್ರಿ ಉಳ್ಳಾಗಡ್ಡಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಗಕ್ಕೆ ಬಂತು. ನೀರಿನ ಅಂಶ ಬಿಟ್ಕೊತೈತ್ರಿ. ಈಗ ಹುಣಸೆಹಣ್ಣು ನೆನೆಸಿಟ್ಕೊಂಡಿತ್ತಲ್ರಿ, ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ. 1.5 ಚಮಚದಷ್ಟು ಈ ಹುಳಿ ಹಾಕ್ಕೊಳ್ಳೋಣ್ರಿ. ಮತ್ತು ಹುಳಿ ನೋಡ್ಕೊಂಡು ಹಾಕೋರಿ. ಜಾಸ್ತಿ ಹಾಕೊಂಡ್ರೆ ಮತ್ತು ಹುಳಿ ಜಾಸ್ತಿ ಆಗ್ತೈತಿ. ಮತ್ತೇನಾದರೂ ಹೆಚ್ಚು ಕಮ್ಮಿ ಬೇಕಂದ್ರೆ ನೋಡಿ ಹಾಕ್ಕೋಬೋದ್ರಿ. ಈಗ ಇಷ್ಟು ಸಾಕು. ಈಗ ಇನ್ನೇನು ಚಂದ ಮಿಕ್ಸ್ ಕೊಟ್ಟು 1 ಚಮಚದಷ್ಟು ಸಕ್ಕರೆ ಹಾಕ್ಕೊಳತ್ತೇನೆ ರೀ. ನೀವು ಬೇಕಂದ್ರೆ ಬೆಲ್ಲನೂ ಹಾಕ್ಕೋಬೋದು. ಇಲ್ಲಿ ನಾನು ಸಕ್ಕರೆ ಯೂಸ್ ಮಾಡೀನಿ. ಈಗ ಮತ್ತೆ ಚಂದಾಗ ಇನ್ನೊಮ್ಮೆ ಮಿಕ್ಸ್ ಕೊಡ್ರಿ. ಈಗೆಲ್ಲ ನೀರಿನ ಅಂಶ ಬಿಟ್ಕೊಂಡು ನೋಡ್ರಿ. ಈಗ ಸ್ವಚ್ಛಗೆ ತೊಳೆದು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿತ್ತಲ್ರಿ, ಅವನ್ನ ಮೇಲೆ ಹಾಕ್ಕೊಳ್ಳೋಣ್ರಿ. ಈಗ ಆಲ್ಮೋಸ್ಟ್ ನಮ್ಮ ಪಲ್ಯ ರೆಡಿ ಆತ್ರಿ. ಇನ್ನು ಸ್ವಲ್ಪ 2 ನಿಮಿಷ ಬೇಯಿಸ್ಕೊಳ್ಳೋಣ್ರಿ. ಈಗ ನಮ್ಮದು ಗಿರ್ಮಿಟಿ ಪಲ್ಯ ರೆಡಿ ಆಯ್ತು. ಈಗ ದಪ್ಪ ಮೆಣಸಿನ್ಕಾಯಿ ಇರ್ತಾವಲ್ರಿ, ಅವನ್ನ ತೊಳೆದು ಇಟ್ಕೊಂಡಿತ್ತು ನೋಡ್ರಿ. ಇವು ಮಿರ್ಚಿ ಮಾಡೋಕೆ ಖಾರ ಕಡಿಮೆ ಇರ್ತಾವ್ರಿ. ಈಗ ಚಾಕುಲೆ ಅವನ್ನ ಮಿಡಲ್ ಈ ಥರ ಸೀಳ್ಕೊಳ್ಬೇಕ್ರಿ. ಹಿಂಗೆ ಎಲ್ಲನೂ ನಡು ಹಿಂಗೆ ಸಿಳಿ ಇಟ್ಕೋಬೇಕ್ರಿ. ಬೇಕಂದ್ರೆ ಬೀಜ ತಕ್ಕೋಬೋದ್ರಿ. ಖಾರ ಜಾಸ್ತಿ ಆಗ್ತಾವಂದ್ರೆ, ಖಾರ ತಿನ್ನೋರು ನಡೆಯುತ್ತಂದ್ರೆ ಹಂಗನೂ ಹಾಕ್ಕೋಬೋದು. ಈಗ 1 ಚಮಚದಷ್ಟು ಜೀರಿಗೆನ ಈ ಥರ ಕುಟ್ಟಿಟ್ಕೊಳತ್ತೀನಿ ರೀ, ಪುಡಿ ಮಾಡ್ಕೊಳತ್ತೀನಿ. ನೀವು ಬೇಕಂದ್ರೆ ರೆಡಿಮೇಡ್ ನಿಮ್ಮ ಹತ್ರ ಇದ್ದರೆ ಜೀರಾ ಪೌಡರ್ ಹಾಕ್ಕೋಬೋದ್ರಿ. ಆದಷ್ಟು ಮನೇದು ಯೂಸ್ ಮಾಡೋದು ಒಳ್ಳೇದ್ರಿ, ಫ್ರೆಶ್ ಆಗಿ. ಈ ಥರ ಕುಟ್ಟಿದ ಮೇಲೆ ಒಂದು ಕಡೆ ಉಪ್ಪು ಮತ್ತು ಜೀರಿಗೆ ಪೌಡರ್ ಇಟ್ಕೊಂಡೈತ್ರಿ. ಈ ಜೀರಿಗೆ ಪೌಡರ್ 1 ಚಿಟಿಕೆ ಅಷ್ಟು ತೊಗೊಂಡು ಅದ್ರೊಳಗೆ ತುಂಬಬೇಕ್ರಿ, ಮೆಣಸಿನ್ಕಾಯಿ ಒಳಗೆ. ಮತ್ತು ಒಂದು ಸ್ವಲ್ಪ ಉಪ್ಪನ್ನು ತುಂಬ್ಕೋಬೇಕ್ರಿ. ಹಿಟ್ಟಿಗೂ ಉಪ್ಪು ಹಾಕಿರ್ತೀವಿ, ಸ್ವಲ್ಪ ನೋಡ್ಕೊಂಡು ತುಂಬಬೇಕ್ರಿ. ಇಲ್ಲಾಂದ್ರೆ ಮತ್ತು ಉಪ್ಪು ಜಾಸ್ತಿ ಆಗ್ತೈತಿ. ನಾನು ಯಾಕೆ ಈ ರೀತಿ ಸಪ್ರೇಟ್ ಮಾಡೇನಂದ್ರೆ, ಮತ್ತು ಇದು ಒಂದು ವೇಳೆ ಮಿಕ್ಸ್ ಮಾಡಿದ್ದೇನಾದರೂ ಉಳಿದ್ರೆ ನೀರೆಲ್ಲ ಬಿಟ್ಕೊಂಡು ಯಾವುದೇ ಇದಕ್ಕೂ ಬರಲ್ಲ, ವೇಸ್ಟ್ ಆಗಿಬಿಡ್ತೈತಿ. ಆ ಒಂದು ಕಾರಣಕ್ಕೆ ಈ ಥರ ಸಪ್ರೇಟಾಗಿ ಇಟ್ಕೊಂಡೇನಿ. ಒಂದು ವೇಳೆ ಉಪ್ಪು ಅದು ಉಳಿದ್ರೂ ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ಈ ರೀತಿ ಎಲ್ಲನೂ ತುಂಬಿ ಇಟ್ಕೋಬೇಕ್ರಿ. ಆಮೇಲೆ ಈ ಹಿಟ್ಟನ್ನ ನಾನು ಮೊದಲೇ ಕಲಸಿಟ್ಕೊಂಡಿದ್ದೆ. 1-2 ತಾಸು ಬಿಫೋರ ಕಲಸಿಟ್ಕೊಂಡೇನಿ. ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಕಲಸೀನಿ. ಎಷ್ಟು ಪ್ರಮಾಣ ಅನ್ನೋದನ್ನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ನಾನು. ನೆಕ್ಸ್ಟ್ ಟೈಮ್ ಮತ್ತೆ ತೋರಿಸ್ತೀನಿ ಅಂತ. ಇದು ಫಸ್ಟ್ ವ್ಲಾಗಲ್ಲ, ಸ್ವಲ್ಪ ಇದಾಯಿತು. ಆ ಉಳಿದಂಥ ಜೀರಾ ಪೌಡರ್ನ ಇದಕ್ಕೆ ಹಾಕ್ಕೊಂಡೆ ನೋಡ್ರಿ. ಈಗ 1 ಚಮಚದಷ್ಟು ಅಜ್ವಾನ್ ಕಾಳನ್ನ ಈ ಥರ ತಿಕ್ಕಿ ಹಾಕ್ಕೋಬೇಕ್ರಿ. ಅಂದರೆ ಫ್ಲೇವರ್ ಚಲೋ ಬರ್ತೈತ್ರಿ. ಇದನ್ನ ಆ್ಯಸಿಡಿಟಿ ಆಗೋದಿಲ್ಲ ಹಾಕೋದ್ರಿಂದ.
ಈಗ ಮತ್ತೆ ಚಂದಾಗ ಮಿಕ್ಸ್ ಕೊಡ್ಬೇಕು ನೋಡ್ರಿ. ಹಿಟ್ಟು ಆಲ್ಮೋಸ್ಟ್ ಚಂದಾಗ ನೆಂದೈತ್ರಿ. ಈಗ ನಾವು 9 ಗಂಟೆ 10 ಗಂಟೆಗೆ ನಾಷ್ಟ ಮಾಡ್ತೇವಂದ್ರೆ 2 ತಾಸು ಮುಂಚೆನೇ ಹಿಟ್ಟನ್ನು ನಾವು ಕಲಸಿಟ್ಕೋಬೇಕ್ರಿ. ಆಮೇಲೆ ಬೇಕಂದ್ರೆ ಎಲ್ಲ ಉಳಿದ ಪದಾರ್ಥಗಳನ್ನು ಹಾಕೋಬೋದು ಮಾಡೋ ಹೊತ್ತಿಗೆ. ಈಗ ನಾನು ಮಾಡೋಕ್ಕೆ ರೆಡಿ ಆಗಿತ್ತಲ್ರಿ. ಈಗ ನಾನೆಲ್ಲನೂ ಅದನ್ನು ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಇವನ್ನೆಲ್ಲ ಅಜ್ವಾನ, ಜೀರಿಗೆ ಪೌಡರು ಇವೆಲ್ಲನ ಹಾಕ್ಕೊಳತ್ತೇನೆ ರೀ. ಮೊದಲಿಗೆ ಸೋಡಾ ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಟುಬಿಡ್ಬೇಕ್ರಿ. ಅದು ನೆನೆದ ಮೇಲೆ ಈ ಥರ ಚೆನ್ನಾಗಿ ಬರ್ತೈತ್ರಿ. ಯಾವುದೇ ಗಂಟಿಲ್ದಂಗೆ ಬರ್ತೈತ್ರಿ. ಹಿಟ್ಟು ಸಾನಿಸಿ ಹಾಕೊಂಡ್ರೆ ಯಾವುದೇ ಗಂಟಾಗೋದಿಲ್ಲ, ಚಂದಾಗಿ ಬರ್ತೈತಿ ನೋಡ್ರಿ. ಈ ಥರ ಕಾಣತೈತಿ, ಮಸ್ತ್ ಬಂದೈತ್ರಿ. ಈಗ ಎಣ್ಣೆ ಕಾಯಕ್ಕಿಟ್ಟೈತ್ರಿ. 1 ಚಮಚೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕ್ರಿ. ಈ ಎಣ್ಣೆನ ನಾವು ಕಲಸಿಟ್ಕೊಂಡಿದ್ವಲ್ರಿ ಆ ಹಿಟ್ಟಿಗೆ ಹಾಕೋಬೇಕು, ಅಂದ್ರೆ ಚಲೋ ಹಿಂಗೆ ಬರ್ತಾವ್ರಿ. ಈಗ ಅದೇ ಬಾಳಿಗೆಗೆ ಡೀಪ್ ಫ್ರೈ ಮಾಡೋಕೆ ಮತ್ತೆ ಎಣ್ಣೆ ಹಾಕ್ಕೊಳತ್ತೇನ್ರಿ. ಎಣ್ಣೆ ಬಿಸಿ ಮಾಡೋಕೆ ಲೋ ಫ್ಲೇಮ್ ಒಳಗೆ ಇಡತ್ತೈತಿ ನೋಡ್ರಿ. ಈಗ ಈ ಹಿಟ್ಟನ್ನು ಎಣ್ಣೆ ಹಾಕೊಂಡಿರ್ತಲ್ರಿ, ಇನ್ನು ಚೆನ್ನಾಗಿ ಎಣ್ಣೆ ಮಿಕ್ಸ್ ಕೊಡ್ಬೇಕ್ರಿ. ಹಿಂಗೆ ಕಲಸೋದ್ರಿಂದ ಒಳಗಡೆ ಮೆತ್ತಗೆ ಬಬಲ್ ಥರ ಉಬ್ಬಿ ಬರ್ತಾವ್ರಿ. ಚಲೋತ್ನಂಗೆ ಹಾಕೋ ಅಂತೇಳಿ ಎಣ್ಣೆ ಹಾಕ್ಬೇಕ್ರಿ. ಇನ್ನೊಂದ್ಸಲ ಕಲಿಸ್ಕೊಂಡು ನೋಡ್ರಿ. ಹಿಟ್ಟೀಗ ಮಾಡೋಕೆ ಹದವಾಗಿ ರೆಡಿ ಆಗೈತಿ. ಈ ಕಡೆ ಎಣ್ಣೆ ಕಾಯಕ್ಕಿಟ್ಟೈತಿ ಲೋ ಫ್ಲೇಮ್ ಒಳಗೆ. ಇನ್ನೂ ಎಣ್ಣೆ ಕಾದಿಲ್ಲ. ಈಗ ಮೊದಲು ಉಳ್ಳಾಗಡ್ಡಿ ಪಲ್ಯ ಮಾಡಿ ಇಟ್ಕೊಂಡಿದ್ವಲ್ರಿ, ಈಗ ಮಂಡಕ್ಕಿಗೆ ಹಾಕಿ ಕಲಸಿಟ್ಕೊಂಡ್ಬಿಡೋಣಂತ. ಅಷ್ಟೊತ್ತಿಗೆ ಎಣ್ಣೆ ಕಾಯ್ತೈತಲ್ಲೇ. ಈಗ ಏನು ಮಾಡನ್ರಿ, ಚೆನ್ನಾಗ ಮಿಕ್ಸ್ ಮಾಡೋಣಂತ. ಈಗ ಆ ಉಳಿದ ಮೆಣಸಿನ್ಕಾಯಿನೆಲ್ಲನೂ ಇದಕ್ಕೆ ಹಾಕೊಳ್ಳನ್ರಿ. ಹಿಟ್ಟೊಳಗೆ ಹಾಕೊಂಡು ಡಿಪ್ ಮಾಡಿ ಅದ್ದಿ ಅದರೊಳಗೆ ಎಣ್ಣೆ ಒಳಗೆ ಬಿಡ್ಬೇಕ್ರಿ. ಈಗ ಎಣ್ಣೆ ಕಾದೈತಿ ನೋಡ್ರಿ. ಈಗ ಎಲ್ಲ ಹೆಂಗೆ ಬಬಲ್ಸ್ ಬರತೈತಿ. ಎಣ್ಣೆ ಚಲೋತ್ನಂಗೆ ಕಾದೈತಿ ನೋಡ್ರಿ. ಈಗ ಸ್ವಲ್ಪ ಹಿಟ್ಟು ಏನಾಯ್ತು, ನೀರಾಗಿಬಿಡ್ತದು. ಅಳಕಾಗಿದ್ದಕ್ಕೆ ಒಂದು ಸ್ವಲ್ಪ ಶೇಪು, ಮಿರ್ಚಿ ಶೇಪು ಚೇಂಜ್ ಆಗೈತಿ. ಮತ್ತು ಮಿರ್ಚಿ ಥರ ಕಾಣವಲ್ದು ಅನ್ಕೋಬೇಡ್ರಿ. ಸ್ವಲ್ಪ ಗಟ್ಟಿ ಆಗಬೇಕಾಗಿತ್ತು ರೀ. ಅದೊಂದು ಸ್ವಲ್ಪ ನೆನೆದು ಜಾಸ್ತಿ ಆಗಿಬಿಡ್ತು. ಇನ್ನೊಂದು ಸತಿಗೆ ನೋಡಿ ಹಾಕೋಬೇಕ್ರಿ. ಹಂಗಂದ್ರೆ ಮೊದಲೇ ಕಲಸೋವಾಗ ಸ್ವಲ್ಪ ಗಟ್ಟಿ ಕಲಿಸ್ಕೊಂಬಿಡ್ರಿ. ಟೇಸ್ಟ್ ವೈಸ್ ಏನೂ ಡಿಫ್ರೆನ್ಸ್ ಬೀಳಂಗಿಲ್ರಿ. ಆದರೆ ಈ ಥರ ಸ್ವಲ್ಪ ಶೇಪ್ ಚೇಂಜ್ ಆಕೈತ್ರಿ. ನೋಡಕ್ಕೆ ಮಿರ್ಚಿ ಥರ ಅನಿಸ್ವಲ್ದು ಅಂತ ಅನಿಸ್ತೈತ್ರಿ. ಸ್ವಲ್ಪ ಗಟ್ಟಿನ ಕಲಿಸ್ಕೋಬೇಕು ನೋಡ್ರಿ. ಇದೊಂದು ಟಿಪ್ ಅಂತ ತಿಳ್ಕೊರಿ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಡೀಪ್ ಕರ್ಕೋಬೇಕ್ರಿ. ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಮಿರ್ಚಿ ಮಂಡಕ್ಕಿ ರೆಡಿ ಆಗೈತಿ. ಬರ್ರಿ ಎಲ್ಲರೂ ತಿನ್ನೋಣ ಬರ್ರಿ, ಹೆಂಗಾಗೈತೆ ಅಂತ ನೋಡೋಣ.